ಅತ್ತೆ ಅತ್ತೆ ಏನೇ ಇಷ್ಟೊಂದು ಖುಷಿಯಾಗಿದೆಯಾ? ಅತ್ತೆ ಇವತ್ತು ನನ್ನ ಕೇಸ್ ಕ್ಲಿಯರ್ ಆಯ್ತು. ಹೌದೇನೆ? ಮತ್ತೆ 3 ಕೋಟಿ ಚೀಟಿಯವ್ರಿಗೆ ಕಟ್ಟಬೇಕು ಅಂತ ಹೇಳಿದೆ. ಅದನ್ನೆಲ್ಲ ನನ್ನ ಫ್ರೆಂಡ್ಸ್ ಕ್ಲಿಯರ್ ಮಾಡಿದ್ರತ್ತೆ. ಹೌದಾ? ಆದ್ರೂ ಫ್ರೆಂಡ್ಸ್ಗಾದ್ರೂ ಅಷ್ಟು ದುಡ್ಡು ವಾಪಸ್ ಕೊಡ್ಬೇಕಲ್ವಾ? ಕೊಡ್ತೀನತ್ತೆ, ದುಡ್ದು ಕೊಡ್ತೀನಿ. ಆದ್ರೆ ನಿಮ್ಮ ಮಗನ ಥರ ಕಳ್ತನ ಮಾಡಿಕೊಡಲ್ಲ. ಹೋಗ್ಲಿ ಬಿಡಮ್ಮ, ಕೆಟ್ಟಗಳಿಗೆ ದೂರ ಆಯ್ತಲ್ಲ. ಒಂದೊಂದ್ಸಲ ಈ ಶನಿ ಹಿಡಿದ್ರೆ ಶನಿ ಅಲ್ಲ ಅತ್ತೆ, ನಿಮ್ಮ ಮಗ ಹೆಂಡತಿ ದುಡ್ಡನ್ನು ದೋಚ್ಕೊಂಡು ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾ ಅತ್ತೆ? ಇವತ್ತು ನನ್ನ ಹತ್ರ ನಿಜ ಹೇಳಿ, ನಿಮ್ಮ ಮಗ ಕಂಪ್ಲೇಂಟ್ ಕೊಟ್ಟಿರೋ ವಿಷಯ ಟಿವಿಲಿ ಬಂದಿದೆ. ಅದನ್ನ ನೀವು ನೋಡಿರ್ತೀರಲ್ಲ, ನೋಡಿನೂ ನಿಮ್ಮ ಮಗನ ಪರ ವಹಿಸ್ಕೊಂಡು ನಿಮ್ಮ ಸೊಸೆನ ಕತ್ಲು ಕೋಣೆಯಲ್ಲಿ ಕೊಳೆಯೋದಕ್ಕೆ ಬಿಟ್ರಿ ಅಲ್ಲ? ಇಲ್ಲ ಚಿತ್ರ, ಈ ವಿಷಯ ನಂಗೆ ಏನು ಗೊತ್ತಿಲ್ಲಮ್ಮ. ನಾನು ಟಿವಿಲೂ ಏನು ನೋಡಿಲ್ಲ. ನಿಮ್ ಗಂಡ ನೋಡಿರ್ತಾರೆ ಬಿಡಿ, ಅವರು ತುಂಬಾ ಸಂತೋಷ ಆಗಿರುತ್ತೆ. ನಿಮ್ ಮಗ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾ? ನನ್ನ ಹೆಂಡತಿ ದುಡ್ಡು ದೋಚ್ಕೊಂಡು ಯಾವನ್ ಜೊತೆನ ಓಡ್ ಹೋದ್ರು ಅಂತ. ಅತ್ತೆ, ನಾನು ಸದ್ಯದಲ್ಲೇ ಬೆಂಗಳೂರಿಗೆ ಹೋಗ್ಬೇಕಾಗಿ ಬರ್ಬೋದು. ಇವತ್ತೇ ಹೊರಟೆ. ಇದ್ದಕ್ಕಿದ್ದ ಹಾಗೆ ಅತ್ತೆ, ನಾನು ಬದುಕಬೇಕು ಅಂದರೆ ಹೊರಗಡೆ ಹೋಗಲೇಬೇಕು. ಸರಿ, ನಿನ್ನಿಷ್ಟ. ಅವಳ ಕೇಸ್ ಮುಗೀತಂತೆ. ಫ್ರೆಂಡ್ಸ್ ಎಲ್ಲ ಸೇರಿ ಹಣ ಕಟ್ಬಿಟ್ರಂತೆ. ಏನ? ಫ್ರೆಂಡ್ಸ್ ಕಟ್ಟಿದ್ರು 3 ಕೋಟಿ? ಅಷ್ಟೆಲ್ಲ ಹಣ ಕೊಡಬೇಕಾದ್ರೆ ಅವ್ರ ಮಧ್ಯೆ ಏನಾದರೂ ಇರಬೇಕಲ್ವ? ಹೋಗ್ಲಿ ಬಿಡಿ, ನಮಗ್ಯಾಕೆ? ಸದ್ಯ ಕೇಸ್ ಮುಗೀತಲ್ಲ ಪಾಪ. ನನಗ್ಯಾಕೋ ಅವ್ರ ಫ್ರೆಂಡ್ಸ್ ಮೇಲೆ ಅನುಮಾನ. ಅವರ ಮಾತುಕತೆ ನನ್ನ ಕಣ್ಣಿಗೂ ಬಿದ್ದಿತ್ತು. ಆ ಮಾತುಕತೆಯಲ್ಲಿ ಕೆಟ್ಟ ಸಲಿಗೆಯ ನಗುವಿತ್ತು. ಅದರಲ್ಲೇ ಯಾವನೋ ಒಬ್ಬನು 3 ಕೋಟಿ ಕೊಡ್ತಾನೆ ಅಂದ್ರೆ ಹೋಗ್ಲಿ ಬಿಡಿ, ನಿಮ್ಗೆ ಯಾಕೆ ಅನುಮಾನ? ಅದು ಅವಳ ವ್ಯವಹಾರ ಅವಳದ್ದೇ ಸರಿ. ಆದರೆ ಅವರ ಈ ವ್ಯವಹಾರ ಈ ಜಾಗದಲ್ಲೇ ನಡೀತಿ. ಇಲ್ಲೇ ಕೂತಿ ಒಂದು ಗಂಡು ಇನ್ನೊಂದು ಹೆಣ್ಣಿಗೆ 3 ಕೋಟಿ ಕೊಡ್ತಾನೆ ಅಂದ್ರೆ ಏನಾದರೂ ಇರಲೇಬೇಕಲ್ವ ರುಕ್ಮಿಣಿ? ಇವತ್ತು ಹೇಳಿದ್ದೀನಿ, ಇದು ಸರಿಯಲ್ಲ. ಈ ಮನೆಗೆ ಬಂದವರು ಪದೇ ಪದೇ ಇಲ್ಲಿಗೆ ಬರದೇ ಇದ್ರೆ ಒಳ್ಳೇದು. ಸ್ವಲ್ಪ ಹುಷಾರಿಂದಿರು. ಹಾರೋ ಕೋತಿಗೆ
ಏಣಿ ಇಟ್ಕೊಟ್ಟ ಹಾಗಾಗಿದೆ. ಪುಟ, ಎಷ್ಟು ವರ್ಷ ಮಗುಗೆ? 4.5. ಬಾಲ್ವಾಡಿಗೆ ಸೇರಿಸಬಹುದಲ್ಲ? ಇಲ್ಲಿ ಬಾಲ್ವಾಡಿ ತುಂಬ ಚೆನ್ನಾಗಿದೆ. ಹಣದ ಚಿಂತೆ ಮಾಡಬೇಡ. ಇಲ್ಲಿ ಫೀಸೇನು ಕಟ್ಟಬೇಕಾಗಿಲ್ಲ. ಪುಸ್ತಕ, ಬಟ್ಟೆ ಇದಕ್ಕೆ ಸ್ವಲ್ಪ ಖರ್ಚಿದೆ. ಅದಕ್ಕೆ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ನೀನು ಇಲ್ಲಿ ಮಾಡೋ ಕೆಲಸಕ್ಕೆ ನಿನಗೆ ತಿಂಗಳಿಗೆ ಇಷ್ಟು ಸಂಬಳ ಅಂತ ನಿಗದಿ ಮಾಡಿದರೆ ಆಯ್ತಲ್ವ? ಇವಳು ಸ್ಕೂಲಿಗೆ ಹೋದರೆ ಇಡೀ ದಿನ ನಾನು ದೇವಸ್ಥಾನದ ಕೆಲಸ ಮಾಡ್ಕೊಂಡಿರ್ಬೋದು. ತಕ್ಷಣವೇ ಸೇರಿಸ್ತೀನಿ. ಮಂಜುಳಾ, ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಬರುತ್ತೆ. ದೇವಸ್ಥಾನದಲ್ಲಿ ಕೆಲಸ ಶುರುವಾದ ಮೇಲೆ ದಿನವೊಂದಕ್ಕೆ 50 ಜನ ಊಟಕ್ಕೆ ಇರ್ತಾರೆ. ಖಂಡಿತ ಆಗತ್ತೆ. ಇವತ್ತೇ ದೇವಸ್ಥಾನದ ಕಮಿಟಿಯವರ ಹತ್ರ ಮಾತಾಡ್ತೀನಿ. ಸರಿ. ಈ ಊರಲ್ಲಿ ನಿನಗೂ ನಿನ್ನ ಮಗುಗೂ ಯಾವುದೇ ತೊಂದರೆ ಆಗಲ್ಲ. ಅಪ್ಪ, ನಾನು ಬೆಂಗಳೂರಿಂದ ಬಂದಾಗಲೆಲ್ಲ ಅರ್ಧ ಗಂಟೆನಾದರೂ ಈ ಘಾಟಿಲಿ ಓಡಾಡಿ ಹೋಗ್ತೀನಿ. ಸೌಂದರ್ಯ ಪ್ರಜ್ಞೆ ಅಂತಾರಲ್ಲ. ಈ ಘಾಟಿಯ ಸೌಂದರ್ಯ ಕಲ್ಪನಾ ಕೊಲೆಗೂ ಜಾಗ ಆಗ್ಬೋದು ಅಂತ ಈಗ ಗೊತ್ತಾಯ್ತು. ನೋಡು, ಅಲ್ಲಿ ನೋಡು. ಆ ಆಳಕ್ಕೆ ಯಾರನ್ನಾದ್ರೂ ಬಿಸಾಕಿದ್ರೆ ಏನು ಕುರುವು ಸಿಗಲ್ಲ. ಈ ಘಾಟಿಗೆ ನಮ್ಮನೆ ಇಷ್ಟು ಹತ್ತಿರ ಇದ್ದರೂ ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡಿ. ಅಲ್ಲಿ ನೋಡು, ಗೆಸ್ಟ್ ಹೌಸ್ ಬೆಟ್ಟ ತುದಿಯಲಿದೆ. ಒಂದಿನದ ಮಟ್ಟಿಗಾದರೂ ಹರಿಕಲ್ಪನನ ಇಲ್ಲಿ ಇರೋ ಹಾಗೆ ನೋಡ್ಕೋದು. ಸಹಜ ಸಾವನ್ನು ಹಾಗೆ ಮಾಡೋಕ್ಕೆ ಇದು ಒಳ್ಳೆ ಜಾಗ. ಯಾವುದೇ ಕಾರಣಕ್ಕೂ ಸಿಕ್ಕಾಕೋಬಾರ್ದು ಗುರು. ಅಡ್ಡ ಕಸ್ಬಿಗಳು ಸಿಕ್ಕಾಕೊಂಡಿದ್ದಾರೆ. ಆದರೆ ಪತ್ತೆ ಆಗದಿರೋ ಕೇಸ್ಗಳೇ ಜಾಸ್ತಿ. ಕಲ್ಪನಾ ಕೊಲೆನೂ ಹಾಗೆ ನಡಿಬೇಕು. ಕಲ್ಪನಾ ಇಲ್ಲಿ ಹೇಗೆ ಕರ್ಕೊಂಡ್ಬರ್ತೀಯಾ? ಅದಕ್ಕೂ ಉಪಾಯ ಮಾಡಿದ್ದೀನಿ. ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಕರ್ಕೊಂಡು ಬರೋದು, ಪೂಜೆ ಮಾಡಿಸೋದು, ಅವಳ ಜೀವನದಲ್ಲಿ ಅದೇ ಕಡೆ ಪೂಜೆ ಆಗಬೇಕು. ನೀನು ನಾನು ಹೇಳಿದ್ರೆ ಅವಳು ಖಂಡಿತ ಬರಲ್ಲ. ರುಕ್ಮಿಣಿ ಹತ್ರ ಹೇಳಿಸ್ತೀನಿ. ಅತ್ತೆ ಮಾತಿಗೆ ಬೆಲೆ ಕೊಡದೆ ಇರ್ತಾಳೆ. ಆದರೆ ಈ ವಿಷಯ ನನಗೆ, ನಿನಗೆ, ರುಕ್ಮಿಣಿಗೆ ಬಿಟ್ಟರೆ ಬೇರೆ ಯಾರಿಗೂ ತಿಳಿಬಾರ್ದು. ಆದರೆ ಅಮ್ಮ ಒಪ್ಪಲ್ವಲ್ಲ? ಪೂರ್ತಿ ವಿಷಯ ಅವಳಿಗೇನು ಹೇಳೋದು ಬೇಡ. ಈಗಾಗಲೇ ಕಲ್ಪನಾ ದೂರ ಮಾಡೋದ್ರ ಬಗ್ಗೆ ಅವಳ ಹತ್ರ ಮಾತಾಡಿದ್ದೀನಿ. ಅವಳಿಗೆ ಅರ್ಧಂಬರ್ಧ ಮನಸ್ಸು. ಆದರೂ ಕಲ್ಪನಾ ಈ ಮನೇಲಿ ಇರಬಾರ್ದು ಅಂತ ಒಪ್ಕೊಂಡಿದ್ದಾಳೆ.
ಹಾಗಾದರೆ ತಡ ಮಾಡೋದೇಕೆ? ಈ ವಾರನೇ ಈ ಚಾರ್ಮಾಡಿ ಘಾಟಿಗೆ ಕಲ್ಪನನ ಹರಕೆ ತೀರಿಸ್ಬಿಡೋಣ. ಅತ್ತೆ, ನಾನು ಇವತ್ತೇ ಬೆಂಗಳೂರಿಗೆ ಹೋಗೋದು ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತೇ ಹೊರಡ್ಬೇಕೇನೆ? ಹ್ಞೂ ಅತ್ತೆ, ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಇವತ್ತೇ ಹೋಗ್ತಿದ್ದೀನಿ. ಹಬ್ಬ ಜೊತೆ ಕಲ್ಪನೂ ಕರ್ಕೊಂಡು ಹೋಗ್ತೀನಿ. ಕಲ್ಪನಾನ? ಅವಳು ಯಾಕೆ? ಅತ್ತೆ, ಒಬ್ಬಳೇ ಹೋಗ್ತಾ ಇದ್ದೀನಿ, ಅದಕ್ಕೆ ಜೊತೆಗೆ ಅವಳನ್ನೂ ಕರ್ಕೊಂಡು ಹೋಗ್ತೀನಿ ಎಂದೆ. ಆ ಕಲ್ಪನಾ ಬೆಂಗಳೂರಿಗೆ ಹೋಗೋದೇ ಒಳ್ಳೆಯದು. ಇವರು ಬೇರೆ ಅವಳನ್ನು ಮುಗಿಸೋ ನಿರ್ಧಾರ ಮಾಡಿದ್ದಾರೆ. ಈ ಮನೆಗೆ ಆ ಪಾಪನೂ ಯಾಕೆ? ಅವಳು ಮತ್ತೆ ಬೆಂಗಳೂರಿಂದ ವಾಪಸ್ ಬರ್ದೇ ಇರೋ ಹಾಗಾಗಲಿ ಭಗವಂತ. ಅತ್ತೆ, ಯಾಕೆ ಸುಮ್ಮನಾಗ್ಬಿಟ್ರಿ? ಕಲ್ಪನನ್ನ ಕರ್ಕೊಂಡು ಹೋಗೋದು ಬೇಡವಾ? ಹಾಗೇನಿಲ್ಲ, ಕರ್ಕೊಂಡು ಹೋಗು. ಸಂತೋಷ. ವಾಪಸ್ ಕರ್ಕೊಂಬರ್ದೇ ಇದ್ರೆ ಇನ್ನೂ ಸಂತೋಷ. ಅಲ್ಲೇ ಬಿಟ್ವಾ? ಏನತ್ತೆ? ಏನಿಲ್ಲ, ಹೋಗು. ನಿಮ್ಮ ಹೆಸರು ಸಹನಾ ಅಂದ್ರಿ ಅಲ್ವಾ? ಯಾವ್ರು ನಿಮ್ಮದು? ದಾವಣಗೆರೆ. ಓದಿದ್ದೆಲ್ಲ ಬ್ಯಾಂಗ್ಳೂರ್ನಲ್ಲೇ. ಅಮಿತಾ ಗೊತ್ತಲ್ಲ ನಿಮಗೆ? ಅವ್ರ ಫ್ರೆಂಡ್ ನಾನು. ನಿಮ್ಮ ನಂಬರ್ನ ಅವಳೇ ಕೊಟ್ಟಿದ್ದು. ಈಗ ಅವಳು ಊರಲ್ಲಿದ್ದಾಳಂತೆ. ಒಂದೆರಡು-ಮೂರು ವರ್ಷದಿಂದ ನಾನು ಅವಳಿಗೆ ಹೇಳ್ತಾನೆ ಇದ್ದೆ ನಿಮ್ಮ ಪರಿಚಯ ಮಾಡಿಸು ಅಂತ. ನನಗಂತೂ ಮಾಡಲಿಂಗ್ ಮಾಡಬೇಕು ಅಂದರೆ ತುಂಬ ಆಸೆ. ಅದರಲ್ಲೂ ಈ ಥರ ಉದ್ದ ಜಡೆ ಬಿಟ್ಕೊಂಡು ಮಾಡಲಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಹೇರ್ ಕಟ್ ಮಾಡಿದೆ, ಹಾಗೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಚೆನ್ನಾಗಿದೆ ಅಲ್ವಾ? ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ಮಾಡಲಿಂಗ್ ಕೂಡ ಒಂದು ಕಲೆ. ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಈ ಪ್ರೊಫೆಷನಲ್ಲಿ ಉಳಿಯೋಕ್ಕೆ ಸಾಧ್ಯ. ಯಾ ಐ ನೋ. ಡೆಡಿಕೇಶನ್ ಬೇಕು. ಹೌದು, ಡೆಡಿಕೇಶನ್ ಬೇಕು. ನನಗೆ ಡೆಡಿಕೇಶನ್ ಇದೆ ಪ್ರಣವ್. ನಿಜ ಹೇಳಬೇಕು ಅಂದರೆ ಈ ಸಿನಿಮಾ ಸೀರಿಯಲ್ಸ್ಗಳಲ್ಲಿ ಆಫರ್ ಬಂದಿತ್ತು, ಆದರೆ ನಾನೇ ಹೋಗಲಿಲ್ಲ. ನನ್ನ ಆಸಕ್ತಿ ಏನಿದ್ರು ಈ ಮಾಡಲಿಂಗಲ್ಲಿ ಮಾತ್ರ. ಗುಡ್. ಫೋಟೋಸ್ ಏನಾದ್ರು ತೆಗೆಸಿದ್ರೆ? ಸಾರಿ, ನಾನಿವತ್ತು ನಿಮ್ಮನ್ನು ಜಸ್ಟ್ ಮೀಟ್ ಮಾಡಿ ಹೋಗೋಣ ಅಂತ ಬಂದೆ. ಇಷ್ಟಿಷ್ಟು ದೊಡ್ಡ ಆಲ್ಬಮ್ಸ್ ಮಾಡಿಟ್ಟಿದ್ದೀನಿ, ಊರಲ್ಲಿದೆ. ಸರಿ, ನಾಳೆನೇ ಕಳಿಸ್ಕೊಡಿ. ಮೇಲ್ ಮಾಡಿದ್ರು ಪರವಾಗಿಲ್ಲ, ಮೇಲ್ ಐ ಡಿ ಕೊಡ್ತೀನಿ. ಅಮಿತಾ ಸಿಕ್ಕಿದ್ಲಾ? ಇಲ್ಲ. ಫೋನ್ ಮಾಡ್ತಾ ಇಲ್ಲ ರೀ. ಸಾರಿ ಸಾರಿ. ಪ್ರಣವ್ ನನ್ನನ್ನು ತುಂಬ ಲವ್ ಮಾಡ್ತಾನೆ ಅಂತ ಅಮಿತಾ ಹೇಳ್ತಾ. ಚೀಟ್ ಚೀಟ್ ಹೆಸರು ಎತ್ಬೇಡಿ ಅವಳದು. ಮೋಸಗಾತಿ.
ಯಾಕೆ ಪ್ರಣವ್, ಏನಾಯ್ತು? ನಾನು ಅವಳನ್ನ ತುಂಬ ಹಚ್ಕೊಂಡಿದ್ದೆ. ಬೇರೆ ಯಾರ ಜೊತೆನೋ ಸಂಬಂಧ ಇಟ್ಕೊಂಡು ನನಗೆ ಕೈ ಕೊಟ್ಲವಳು. ನಿಮ್ಮನ್ನು ಲವ್ ಮಾಡಿದ್ಮೇಲಾದ್ರೂ ಆ ಕೆಟ್ಟ ಬುದ್ಧಿ ಬಿಡ್ತಾಳೆ ಅನ್ಕೊಂಡಿದ್ದೆ. ಛೇ, ಅಂದ್ರೆ ಮೊದಲಿಂದ ಹಾಗೇನಾ? ಅವಳ ವಿಚಾರ ಇಡೀ ಕಾಲೇಜಿಗೆ ಗೊತ್ತಿತ್ತು ಪ್ರಣವ್. ದಿನಕ್ಕೊಬ್ಬ ಬಾಯ್ ಫ್ರೆಂಡ್ ಅವಳಿಗೆ. ನಾವು ಫ್ರೆಂಡ್ಸ್ ಎಲ್ಲ ಎಷ್ಟು ಬುದ್ಧಿ ಹೇಳಿದ್ವಿ ಗೊತ್ತಾ? ನಿಮ್ಮ ಜೊತೆ ಅಫೇರ್ ಇದೆ ಅಂತ ಗೊತ್ತಾದ್ಮೇಲೆ ನಾವು ಸೀರಿಯಸ್ ಆಗಿ ವಾರ್ ಮಾಡಿದ್ವಿ. ಬಿಡಿ, ಬುದ್ಧಿ ಕಲಿಯೋ ಪೈಕಿ ಎಲ್ಲ ಅವರು. ದುಡ್ಡಿದೆ, ಯೌವನ ಇದೆ, ಮಜಾ ಮಾಡಬೇಕು ಅನ್ನೋದಷ್ಟೇ ಅವ್ರ ಉದ್ದೇಶ. ಅಂಥವ್ರ ಕೈಲಿ ಸಿಕ್ಕಿ ನಾವು ನರಳ್ತೀವಿ ಅಷ್ಟೇ. ಸಾರಿ ಪ್ರಣವ್, ಇದೆಲ್ಲ ನನ್ಗೆ ಗೊತ್ತೇ ಇರಲಿಲ್ಲ. ಒಂದ್ಸರಿ ನನ್ನ ಹತ್ರ ನಾನು ಮದುವೆ ಆದರೆ ಪ್ರಣವ್ನೇ ಅಂತ ಹೇಳಿದ್ಲು. ಮದುವೆನಾ? ನೋವೇ, ನನ್ನ ಬದುಕಿಂದ ಅವಳನ್ನ ಖಾಯಮಾಗಿ ತೆಗೆದಾಕ್ಬಿಟ್ಟಿದ್ದೀನಿ. ಸಾರಿ, ನೀವು ಅವ್ರ ಫ್ರೆಂಡು, ಕ್ಲಾಸ್ಮೇಟು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ನೋವು ಅರ್ಥ ಆಗುತ್ತೆ ಪ್ರಣವ್. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಸಾರಿ. ಬಿಡಿ, ಯಾರೋ ಮಾಡಿದ್ದಕ್ಕೆ ನೀವ್ಯಾಕೆ ಹೊಣೆ ಆಗಬೇಕು? ಫೋಟೋಸ್ನ ಆದಷ್ಟು ಬೇಗ ಕಳಿಸ್ಕೊಡಿ, ನಾನೇ ಕಾಲ್ ಮಾಡ್ತೀನಿ. ಓಕೆ. ಸಹನಾ, ಅದೇ ಆಗಲೇ ಹೇಳಿದ್ನಲ್ಲ, ನಿಮಗೆ ಒಳ್ಳೆ ಫ್ಯೂಚರ್ ಇದೆ, ಫೀಚರ್ಸು ಇದೆ. ಅಮಿತನ ದೊಡ್ಡ ಮಾಡೆಲ್ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಕಳ್ಕೊಂಬಿಟ್ಲು. ನೆಕ್ಸ್ಟು ಆ ಜಾಗಕ್ಕೆ ನಿಮ್ಮನ್ನು ಟ್ರೈ ಮಾಡೋರು ಮಾಡ್ಬೋದು. ಆಲ್ ದಿ ಬೆಸ್ಟ್.